ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನ ಇದೀಗ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಈ ಯೋಜನೆಯನ್ನ ಇಷ್ಟು ದಿನ ಕೆಲ ಮಹಿಳೆಯರು ದುರ್ಬಳಕೆ ಮಾಡ್ತಾ ಇದ್ರು ಎನ್ನುವ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಸಾರಿಗೆ ನೌಕರರೇ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹಣ ಲೂಟಿ ಮಾಡಿದ್ದಾರೆ. ಬಿಎಂಟಿಸಿ ಶಕ್ತಿ ಯೋಜನೆಯಲ್ಲಿ ಕಂಡಕ್ಟರ್ಗಳಿಂದ ಭಾರಿ ದಂಧೆ ನಡೀತಾ ಇದೆ ಎಂಬ ಆರೋಪ ಕೇಳಿ ಬಂದಿದ್ದು, 4ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಕಂಡಕ್ಟರ್ಗಳು ಕನ್ನಡ ಮಾತನಾಡುವುದಕ್ಕೆ ಬರದಿರುವಂತಹ ಪುರುಷ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ನೀಡಿ ಕಂಡಕ್ಟರ್ಗಳು ದುಡ್ಡು ಮಾಡ್ತಿದ್ದಾರೆ. ಮತ್ತೊಂದೆಡೆ ಸರ್ಕಾರದ ಸ್ಕ್ಯಾನರ್ ಬದಲು ಕೆಲ ನಿರ್ವಾಹಕರು ತಮ್ಮ ವೈಯಕ್ತಿಕ ಯುಪಿಎಸ್ ಸ್ಕ್ಯಾನರ್ ಕೊಟ್ಟು ವೈಯಕ್ತಿಕ ಖಾತೆಗೆ ದುಡ್ಡು ಹಾಕಿಸಿಕೊಂಡಿದ್ದಾರೆ. ಫ್ರೀ ಟಿಕೆಟ್ ನೀಡಿ ಹಣ ವಸೂಲಿ ಮಾಡ್ತಿದ್ದ ಕಂಡಕ್ಟರ್ಗಳ ಕಳ್ಳಾಟದ ಜೊತೆಗೆ ಮೋಸದ ಹೊಸ ಟ್ರಿಕ್ಸ್ ಕೂಡ ಬಯಲಾಗ್ತಿದೆ. ಬಸ್ ಹೊರಡ್ತಾ ಇದ್ದಂತೆ ಅಧಿಕೃತ QR ಕೋಡ್ ತೆಗೆದು ಬಳಿಕ ಪ್ರಯಾಣಿಕರಿಗೆ ತಮ್ಮದೇ ಪರ್ಸನಲ್ ಅಂದ್ರೆ ವೈಯಕ್ತಿಕ UPI QR ನ ನೀಡಿ ಹಣ ಹಾಕಿಸಿಕೊಳ್ತಿದ್ರು. ಈ ಟಿಕೆಟ್ ನ ಹಣ ನೇರವಾಗಿ ಕಂಡಕ್ಟರ್ಗಳ ಖಾತೆಗೆ ವರ್ಗಾವಣೆಯಾಗಿದ್ದು, ಚೆಕಿಂಗ್ ಇನ್ಸ್ಪೆಕ್ಟರ್ಗಳ ತನಿಖೆಯಲ್ಲಿ ಈ ವಿಚಾರ ಹೊರಬಂದಿದೆ. 10ಕ್ಕೂ ಹೆಚ್ಚು ನಿರ್ವಾಹಕರು ತಮ್ಮ ಸ್ವಂತ ಖಾತೆಗೆ ಹಣ ವರ್ಗಾಯಿಸಿಕೊಂಡಿರುವ ಆರೋಪ ಕೂಡ ಇದೆ. ಪ್ರತಿ ಖಾತೆಯಲ್ಲಿ 10,000ದಿಂದ 50,000 ಹಣದ ವಹಿವಾಟು ಪತ್ತೆಯಾಗಿದೆ. ಈಗಾಗಲೇ 4 ಮಂದಿ ನಿರ್ವಾಹಕರ ವಿರುದ್ಧ ಕ್ರಮ ಕೈಗೊಂಡು ಸಸ್ಪೆಂಡ್ ಮಾಡಲಾಗಿದೆ. ಇನ್ನಷ್ಟು ಸಿಬ್ಬಂದಿಯ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆ ಸರ್ಕಾರ ಮಹಿಳೆಯರಿಗಾಗಿ ನೀಡಿದಂತಹ ಶಕ್ತಿ ಯೋಜನೆ ಈ ರೀತಿ ದುರ್ಬಳಕೆಯಾಗ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ.